ಜಿಲ್ಲೆ ನಂದು ಒತ್ತಾಯ ಇದ್ದೇ ಇದೆ, ಜಿಲ್ಲೆ ಒತ್ತಾಯ ಇದೆ. ಜಿಲ್ಲೆ ಮಾಡಲೇಬೇಕು ಅಂತಲೇ ಇಷ್ಟೆಲ್ಲ ಮಾಡಿರೋದು ನಾನು ಅದಕ್ಕೋಸ್ಕರ. ನಿಮಗೆ ಇದು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಬೇಕಾಗಿರಲಿಲ್ಲ, ತಾಲೂಕಿಂದ ಆಗಿದ್ದರೆ ಇಷ್ಟೊಂದು ಬಿಲ್ಡಿಂಗ್ ಬೇಕಾ? ಯಾವುದೇ ನೋಡಿ ನಂದು, ನೀವು ನಗರಸಭೆ ನೋಡಿ, ಎ ಆರ್ ಟಿ ಆಫೀಸ್ ತಂದೇ ನಾನು ಅವತ್ತು ಭಾಳ ವಿರೋಧ ಆಯಿತು. ಈ ಲಾರಿ ಮಾಲೀಕರು ಅವರೆಲ್ಲ ನಮ್ಮನ್ನೆಲ್ಲ ರೋಡಲ್ಲಿ ಹಿಡಿತಾರೆ, ಅದು ಹಿಡಿತಾರೆ. ರೋಡ್ನಲ್ಲಿ ಹಿಡಿದ್ರೆ ನನಗೆ ಹೇಳ್ರಪ್ಪ, ನಾನು ಬಿಡಿಸ್ತೀನಿ ಅಂತೇಳಿ ಆರ್ ಟಿ ಆಫೀಸ್ ತಂದೆ ನಾನೇ, ಟೂಡಾರ್ ತಂದಿದ್ದು ನಾನೇ. ಚಿತ್ತೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿಯಿಂದ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ನಾನು ತೊಗೊಂಬಂದಿದ್ದೀನಿ ಅಷ್ಟೇ. ಇಲ್ಲಿ ಎಲ್ಲ ಬಾಯಿ ಬಿಡ್ಸೋಕ್ಕೆ ಹೋಗ್ತಿರಲ್ಲ. ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಅರಸೀಕೆರೆ, ಉಳಿಯಾರು ತಾಲೂಕು ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೀನಿ. ಜಯಚಂದ್ರ ಅವ್ರಿಗೂ ಹೇಳಿದೆ, ಬರೀ ಹೋಬಳಿ ಮಾಡ್ತೀನಿ ಅಂತೀಯ, ತಾಲೂಕು ಮಾಡಪ್ಪ, ನಿನ್ನ ಕಾಲ ಆಗದೆ ಇದ್ದರೆ ನಾನು ಹಂಸಂದ್ರ ತಾಲೂಕು ಮಾಡೋಕ್ಕೆ ಕೇಳ್ತೀನಿ ಅಂತ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಒನ್ ನೇಷನ್ ಒಂದು ಚುನಾವಣೆ ಅಂತ ಈಗ ಎಲ್ಲ ಡಿಲಿಮಿಟೇಷನ್ ಎಲ್ಲ ಆಗ್ತದೆ. ಈಗ ನಮ್ಮ ಜಿಲ್ಲೆನಲ್ಲೂ ಕನಿಷ್ಠ 2 ಅಸೆಂಬ್ಲಿ ಸೆಗ್ಮೆಂಟ್ ಜಾಸ್ತಿ ಆಗುತ್ತೆ, 3 ಆದರೂ ಆಗ್ಬೋದು, ಕನಿಷ್ಠ 2 ಆಗ್ತದೆ. ಜಿಲ್ಲೆ ನಂದು ಒತ್ತಾಯ ಇದ್ದೇ ಇದೆ, ಜಿಲ್ಲೆ ಒತ್ತಾಯ ಇದೆ. ಜಿಲ್ಲೆ ಮಾಡಲೇಬೇಕು ಅಂತಲೇ ಇಷ್ಟೆಲ್ಲ ಮಾಡಿರೋದು ನಾನು ಅದಕ್ಕೋಸ್ಕರ. ನಿಮಗೆ ಇದು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಬೇಕಾಗಿರಲಿಲ್ಲ, ತಾಲೂಕಿಂದ ಆಗಿದ್ದರೆ ಇಷ್ಟೊಂದು ಬಿಲ್ಡಿಂಗ್ ಬೇಕಾ? ಯಾವುದೇ ನೋಡಿ ನಂದು, ನೀವು ನಗರಸಭೆ ನೋಡಿ, ಎ ಆರ್ ಟಿ ಆಫೀಸ್ ತಂದೇ ನಾನು ಅವತ್ತು ಭಾಳ ವಿರೋಧ ಆಯಿತು. ಈ ಲಾರಿ ಮಾಲೀಕರು ಅವರೆಲ್ಲ ನಮ್ಮನ್ನೆಲ್ಲ ರೋಡಲ್ಲಿ ಹಿಡಿತಾರೆ, ಅದು ಹಿಡಿತಾರೆ. ರೋಡ್ನಲ್ಲಿ ಹಿಡಿದ್ರೆ ನನಗೆ ಹೇಳ್ರಪ್ಪ, ನಾನು ಬಿಡಿಸ್ತೀನಿ ಅಂತೇಳಿ ಆರ್ ಟಿ ಆಫೀಸ್ ತಂದೆ ನಾನೇ, ಟೂಡಾರ್ ತಂದಿದ್ದು ನಾನೇ. ಚಿತ್ತೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿಯಿಂದ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ನಾನು ತೊಗೊಂಬಂದಿದ್ದೀನಿ ಅಷ್ಟೇ. ಇಲ್ಲಿ ಎಲ್ಲ ಬಾಯಿ ಬಿಡ್ಸೋಕ್ಕೆ ಹೋಗ್ತಿರಲ್ಲ. ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಅರಸೀಕೆರೆ, ಉಳಿಯಾರು ತಾಲೂಕು ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೀನಿ. ಜಯಚಂದ್ರ ಅವ್ರಿಗೂ ಹೇಳಿದೆ, ಬರೀ ಹೋಬಳಿ ಮಾಡ್ತೀನಿ ಅಂತೀಯ, ತಾಲೂಕು ಮಾಡಪ್ಪ, ನಿನ್ನ ಕಾಲ ಆಗದೆ ಇದ್ದರೆ ನಾನು ಹಂಸಂದ್ರ ತಾಲೂಕು ಮಾಡೋಕ್ಕೆ ಕೇಳ್ತೀನಿ ಅಂತ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಒನ್ ನೇಷನ್ ಒಂದು ಚುನಾವಣೆ ಅಂತ ಈಗ ಎಲ್ಲ ಡಿಲಿಮಿಟೇಷನ್ ಎಲ್ಲ ಆಗ್ತದೆ. ಈಗ ನಮ್ಮ ಜಿಲ್ಲೆನಲ್ಲೂ ಕನಿಷ್ಠ 2 ಅಸೆಂಬ್ಲಿ ಸೆಗ್ಮೆಂಟ್ ಜಾಸ್ತಿ ಆಗುತ್ತೆ, 3 ಆದರೂ ಆಗ್ಬೋದು, ಕನಿಷ್ಠ 2 ಆಗ್ತದೆ.